ಸ್ವಾರ್ಥತೆಯ ಮಾತಲ್ಲ. ಒಮ್ಮೆ ಒಬ್ಬ ನ್ಯಾಯಪ್ರಿಯನಾದ ರಾಜನು ಸಾಧುವಿನ ವೇಷದಲ್ಲಿ ತನ್ನ ಪ್ರಜೆಗಳ ಹಿತರಕ್ಷಣೆಯನ್ನು ವಿಚಾರಿಸಲು ಹೊರಟನು. ಹೀಗೆ ಹೋಗುವಾಗ ಅವನು ಯಾವುದೇ ಅಂಗರಕ್ಷಕರನ್ನಾಗಲಿ ಅಥವಾ ಯಾವುದೇ ಅಧಿಕಾರಿಗಳನ್ನಾಗಲಿ ಕರೆದುಕೊಂಡು ಹೋಗುತ್ತಿರಲಿಲ್ಲ ಮತ್ತು ಯಾವ ಸೂಚನೆಯನ್ನು ಕೊಡುತ್ತಿರಲಿಲ್ಲ. ಹೀಗೆ ತನ್ನ ಪ್ರಜೆಗಳನ್ನು ವಿಚಾರಿಸುತ್ತಾ ಒಂದು ತೋಟದ ಬಳಿ ಬಂದನು. ಅಲ್ಲಿ ಒಬ್ಬ ವೃದ್ಧನು ತೋಟದಲ್ಲಿ ಗಿಡ ನೆಡುತ್ತಿದ್ದನು. ಅದನ್ನು ಕಂಡು ರಾಜನು ಆತನ ಬಳಿ ಬಂದು, ನೀನು ನೆಡುತ್ತಿರುವುದು ಮಾವಿನ ಸಸಿ ಅಲ್ಲವೇ ಎಂದನು. ಆಗ ಮಾಲಿಯು, ಹೌದು, ನೀನು ಹೇಳಿದ್ದು ಸರಿಯಾಗಿದೆ ಎಂದನು. ಆಗ ರಾಜನು, ಈ ಸಸಿ ಬೆಳೆದು ಮರವಾಗುವುದಕ್ಕೆ 10 ರಿಂದ 20 ವರ್ಷ ಬೇಕು. ಅಲ್ಲಿಯವರೆಗೂ ನೀನು ಬದುಕಿರುವೆಯಾ ಎಂದು ಕೇಳಿದನು. ಆಗ ಮಾಲಿಯು, ಈ ತೋಟವನ್ನು ನಮ್ಮ ತಂದೆ, ತಾತ, ಮುತ್ತಾತರು ಕಷ್ಟಪಟ್ಟು ಬೆವರು ಸುರಿಸಿ ಗಿಡಮರಗಳನ್ನು ಬೆಳೆಸಿದ್ದರು. ಅದರ ಫಲವನ್ನು ಈಗ ನಾವು ತಿನ್ನುತ್ತಿದ್ದೇವೆ. ಹಾಗೆಯೇ ಈಗ ನಾವು ಕೂಡ ಮರಗಳನ್ನು ನಿಸ್ವಾರ್ಥತೆಯಿಂದ ನಮ್ಮ ಮುಂದಿನ ಪೀಳಿಗೆಗಾಗಿ ನೆಡುವುದು ನಮ್ಮ ಕರ್ತವ್ಯವಲ್ಲವೇ? ನಮಗಾಗಿ ಗಿಡ ನೆಡುವುದು ಸ್ವಾರ್ಥ. ಈಗ ನಾನು ನೆಡುತ್ತಿರುವ ಗಿಡದಿಂದ ನನಗೇನು ಸಿಗುತ್ತದೆ ಎಂದು ಯೋಚಿಸುವುದು ಸ್ವಾರ್ಥ. ಬೇರೆಯವರಿಗಾಗಿ ಮುಂದೆ ಫಲ ಸಿಗಲಿ ಎನ್ನುವುದು ನನ್ನ ಆಶಯ ಎಂದು ರಾಜನಿಗೆ ಹೇಳಿದನು. ಈ ವೃದ್ಧ ಮಾಲಿಯ ಮಾತನ್ನು ಕೇಳಿ ಮಾರನೇ ದಿನ ತನ್ನ ಆಸ್ಥಾನದಲ್ಲಿ ಎಲ್ಲ ಅಧಿಕಾರಿಗಳ ಮುಂದೆ ನಡೆದ ಘಟನೆಯನ್ನು ತಿಳಿಸಿ, ದೇಶದ ಎಲ್ಲ ಪ್ರಜೆಯು ಈ ರೀತಿ ಯೋಚನೆ ಮಾಡಿದರೆ ತಮ್ಮ ಮುಂದಿನ ಪೀಳಿಗೆಯವರಿಗೆ ನಿಸ್ವಾರ್ಥತೆಯ ಹಾಗೂ ಒಳ್ಳೆಯ ವಿಚಾರಗಳು ತಿಳಿಸಿಕೊಟ್ಟಂತಾಗುತ್ತದೆ ಎಂದು ತಿಳಿಸಿದನು.